ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನಿವತ್ತು ಗೇರ್ಸೊಪ್ಪ ಹೋಗ್ತಾ ಇದ್ದೀನಿ. ಅಂದರೆ ಚತುರ್ಮುಖ ಬಸ್ತಿ ಅಂತ. ಇದಕ್ಕೆ ಜೈನ್ ಬಸ್ತಿ ಅಂತ ಕೂಡ ಹೇಳ್ತಾರೆ. ನಾನು ಬಂದಿರುವಂಥ ಹಾದಿ ಕಾಡು ದಾರಿ. ನೀವು ಹೊನ್ನಾವರದಿಂದ ಆ ಕಡೆ ನ್ಯಾಷನಲ್ ಹೈವೇ ರೂಟು ಅಂದರೆ ಮಾಯನಗುಂಡಿ ಗೇರ್ಸೊಪ್ಪ ರೋಡು ಆ ಕಡೆಯಿಂದ ಬರ್ಬೋದು. ಅಲ್ಲಿ ಹೈವೇ ಇದೆ, ರೋಡು ತುಂಬ ಚೆನ್ನಾಗಿದೆ. ಅಲ್ಲಿಂದ ದೇವಸ್ಥಾನಕ್ಕೆ ಸೀದಾ ರೋಡ್ ಇದೆ. ನಾನು ಬಂದಿರುವಂಥ ರೋಡು ನಗರ ಬಸ್ತಿ ರೋಡು. ಇದು ಕಾಡು ಹಾದಿ, ಇಲ್ಲಿಂದ ಬರೋದು ಸ್ವಲ್ಪ ಕಷ್ಟ ಆಗುತ್ತೆ. ನಾನು ಈ ಹಾದಿಯಲ್ಲಿ ಬಂದಿರೋ ಉದ್ದೇಶ, ಇಲ್ಲಿ ಒಂದು ಹ್ಯಾಂಗಿಂಗ್ ಬ್ರಿಡ್ಜ್ ಇದೆ. ಆ ಬ್ರಿಡ್ಜ್ ಹೇಗಿದೆ ಅಂತ ನಿಮಗೆ ತೋರಿಸ್ತೀನಿ, ಬನ್ನಿ ನೋಡೋಣ. ನೋಡಿ ಫ್ರೆಂಡ್ಸ್, ಇದೆ ಹ್ಯಾಂಗಿಂಗ್ ಬ್ರಿಡ್ಜ್ ಹೋಗೋ ದಾರಿ. ಬಹುಶಃ ಈ ಬ್ರಿಡ್ಜ್ ನೋಡಿದ್ರೆ ಬ್ರಿಡ್ಜ್ ಮೇಲೆ ಯಾರು ಹೋಗೋದೇ ಇಲ್ಲ ಅನ್ಸುತ್ತೆ. ಯಾಕಂದ್ರೆ ಬ್ರಿಡ್ಜ್ ತುಂಬಾ ಹಳೆ ಕಾಲದ ಬ್ರಿಡ್ಜ್. ಬ್ರಿಡ್ಜ್ ಮೇಲೆ ಹೋಗೋದಕ್ಕೆ ಯಾಕೆ ತುಂಬಾ ಭಯ ಆಗ್ತಾ ಇದೆ. ತುಂಬಾ ಬ್ರಿಡ್ಜ್ ಅಲ್ಗಾಡ್ತಾ ಇದೆ. ಬಿದ್ರೆ ಪಾತಾಳನೇ ಗಟ್ಟಿ. ಬ್ರಿಡ್ಜ್ ಮೇಲೆ ಒಳ್ಳೆ ಡ್ಯಾನ್ಸ್ ಮಾಡ್ದಾಗ ಆಗ್ತಾ ಇದೆ. ನಾನು ಬಂದಂತ ಈ ದಾರಿ ತುಂಬಾ ಕಾಡು ದಾರಿ. ದಯವಿಟ್ಟು ಯಾರು ಈ ಕಾಡು ದಾರಿಲಿ ಒಬ್ಬಂಟಿಯಾಗಿ ಬರೋದಕ್ಕೆ ಹೋಗ್ಬೇಡಿ. ಯಾಕಂದ್ರೆ ಯಾರು ಜನಸಂಪರ್ಕ ಬಹಳ ಕಡಿಮೆ. ಅದು ಅಲ್ಲದೆ ಈ ಹ್ಯಾಂಗಿಂಗ್ ಬ್ರಿಡ್ಜ್ ಕೂಡ ತುಂಬಾ ಪುರಾತನವಾದದ್ದು, ತುಂಬಾ ಹಳೆಯದಾದಂಥ ಬ್ರಿಡ್ಜ್. ಇದ್ರ ಮೇಲೆ ನಡೆಯೋದಕ್ಕೆ ಬಹುಶಃ ಎಲ್ಲರಿಗೂ ಕೆಲವರಿಗೆ ಭಯ ಆಗುತ್ತೆ ಅನ್ಸುತ್ತೆ. ನನಗೂ ಕೂಡ ಹಾಗೆ ಆಯಿತು. ಅದಕ್ಕೆ ಎಲ್ಲರೂ ಹೊನ್ನಾವರದಿಂದ ಗೇರ್ಸೊಪ್ಪ ಹೈವೇ ರೋಡಲ್ಲಿ ಹೋಗ್ಬೋದು. ಯಾಕಂದರೆ ಅಲ್ಲಿಂದ ನೇರವಾಗಿ ದೇವಸ್ಥಾನಕ್ಕೆ ದಾರಿ ಇದೆ. ನೀವು ನೋಡ್ಬೋದು, ಈ ಕಾಡು ದಾರಿಯಲ್ಲಿ ಕೆಲವೊಂದಿಷ್ಟು ಜನರು ನಡೆದಿದ್ದೇ ದಾರಿಯಾಗಿದೆ. ಬಹುಶಃ ಸಂಜೆ ಮೇಲೆ ಈ ಕಾಡು ದಾರಿಯಲ್ಲಿ ಪ್ರಾಣಿಗಳು ಕೂಡ ಓಡಾಡ್ಬೋದು ಅನ್ಸುತ್ತೆ. ನೀವು ನೋಡ್ಬೋದು, ಇಲ್ಲಿ ಬಂದರೆ ತುಂಬ ಕನ್ಫ್ಯೂಸ್ ಆಗುತ್ತೆ ಸ್ನೇಹಿತರೆ. ಈ ಕಡೆ ಮುಂದೆ ಒಂದು ದಾರಿ ಹೋಗಿದೆ, ಹಾಗಾಗಿ ಇಲ್ಲಿಂದ ಲೆಫ್ಟಿಗೆ ಹೋಗಬೇಕು. ದೇವಸ್ಥಾನಕ್ಕೆ ಹೋಗೋದಿದ್ರೆ ಇಲ್ಲೊಂದು ಸೂಚನಾ ಫಲಕ ಹಾಕಿದ್ದಾರೆ. ದೇವಸ್ಥಾನಕ್ಕೆ ಹೋಗುವಂಥ ದಾರಿ ಅಂತ ಒಂದು ಸೂಚನಾ ಫಲಕ ಹಾಕಿದ್ದಾರೆ. ಫೈನಲಿ ನಾನು ದೇವಸ್ಥಾನಕ್ಕೆ ಬಂದಿದ್ದೀನಿ. ಭಗವಾನ್ 1008 ಶ್ರೀ ಪಾರ್ಶ್ವನಾಥ ಸ್ವಾಮಿ ಮತ್ತು ಶ್ರೀ ಮಹಾಮಾತೆ ಜ್ವಾಲಾಮಾಲಿನಿ ದೇವಿಯ ಮೂಲ ಅತಿಶಯ ಕ್ಷೇತ್ರ ಹಿರೇಬಸದಿ. ಇದೇ ನೋಡಿ ಫ್ರೆಂಡ್ಸ್ ದೇವಸ್ಥಾನ. ಇಲ್ಲಿ ತುಂಬ ಪುರಾತನವಾದಂಥ ಅವಶೇಷಗಳಿದೆ. ಆ ಎಲ್ಲ ಅವಶೇಷಗಳನ್ನು ನಾನು ನಿಮಗೆ ತೋರಿಸ್ತೀನಿ. ಬನ್ನಿ ಮೊದಲು ದೇವಸ್ಥಾನದ ಒಳಗಡೆ ಹೋಗೋಣ. ದೇವಸ್ಥಾನದ ಒಳಗಡೆ ಮೊಬೈಲ್ ಅಲೌ ಇದೆಯೋ ಇಲ್ಲೋ ಅಂತ ಗೊತ್ತಿಲ್ಲ, ವಿಡಿಯೋ ಮಾಡ್ಬೋದೋ ಇಲ್ಲೋ ಅಂತ ಗೊತ್ತಿಲ್ಲ.
ಮೊದಲು ನಾನು ಹೋಗಿ ಪೂಜಾರಿಗಳ ಹತ್ರ ವಿಚಾರಿಸ್ತೀನಿ ವಿಡಿಯೋ ಮಾಡ್ಬೋದಾ ಅಂತ. ಆ ನಂತರದಲ್ಲಿ ವಿಡಿಯೋ ಮಾಡ್ತೀನಿ ಫ್ರೆಂಡ್ಸ್.
ಸ್ನೇಹಿತರೆ, ಇಷ್ಟೊತ್ತು ದೇವರಿಗೆ ಅಭಿಷೇಕ ನಡೆಯುತ್ತಿತ್ತು. ಈಗ ಹೊರಗೆ ಇರುವಂತಹ ಪುರಾತನವಾದಂಥ ಅವಶೇಷಗಳನ್ನು ತೋರಿಸ್ತೀನಿ ಬನ್ನಿ. ಈ ದೇವಾಲಯ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನ ಗೇರುಸೊಪ್ಪದಲ್ಲಿ ಬರುತ್ತೆ. ಇದರ ಬಾಂಧವ್ಯ ಜೈನ ಧರ್ಮ ಪಂಥ ವಿವರಿಸಲಾಗಿದೆ. ಇಲ್ಲಿರುವಂತಹ ದೇವತೆಗಳು ಋಷಭನಾಥ, ಅಜಿತನಾಥ, ಸಂಭವನಾಥ ಮತ್ತು ಅಭಿನಂದನಾಥ. ಇಲ್ಲಿ ಹಬ್ಬ ಅಂತಂತಂದ್ರೆ ಮಹಾವೀರ ಜಯಂತಿ ನಡೆಯುತ್ತೆ. ಇದರ ವಾಸ್ತುಶಿಲ್ಪದ ಶೈಲಿ ಪಶ್ಚಿಮ ಚಾಲುಕ್ಯರ ವಾಸ್ತುಶಿಲ್ಪ. ಇದರ ಸೃಷ್ಟಿಕರ್ತ ರಾಣಿ ಚೆನ್ನಭೈರಾದೇವಿ. ಇವರಿಗೆ ಇನ್ನೊಂದು ಹೆಸರು ಕೂಡ ಇದೆ. ಬಹುಶಃ ಆ ಹೆಸರು ಹೇಳಿದ್ರೆ ಎಲ್ಲರಿಗೂ ಅರ್ಥ ಆಗುತ್ತೆ ಅನ್ಸುತ್ತೆ. ಕಾಳು ಮೆಣಸಿನಕಾಯಿ ರಾಣಿ ಅಂತ ಕರೀತಾರೆ. ಈ ಹೆಸರಿನಿಂದ ತುಂಬಾ ಪ್ರಖ್ಯಾತರಾದಂತವಳು ರಾಣಿ ಚೆನ್ನಭೈರಾದೇವಿ. ಇದರ ಪ್ರತಿಷ್ಠಾಪನೆ 1562ರಲ್ಲಿ ಈ ದೇವಾಲಯದ ಪ್ರತಿಷ್ಠಾಪನೆ ಮಾಡ್ತಾರೆ. ವಿಜಯನಗರ ಸಾಮ್ರಾಜ್ಯದ ಸಾಳುವ ರಾಜವಂಶದ ಆಳ್ವಿಕೆಯಲ್ಲಿ 1409ರಿಂದ 1610ರ ಅವಧಿಯಲ್ಲಿ ಗೇರ್ಸೊಪ್ಪ ಪ್ರದೇಶವು ಜೈನ ರಾಜಧಾನಿಯಾಗಿತ್ತು. ಈ ಪ್ರದೇಶದಲ್ಲಿ 1084 ದೇವಾಲಯಗಳು ಇತ್ತಂತೆ. ಆದರೆ ಇವಾಗ ಅದು ಯಾವುದು ಕೂಡ ಅಷ್ಟು ಉಳಿದಿಲ್ಲ. 1865ರಲ್ಲಿ ಮತ್ತೊಂದು ದೇವಾಲಯದ ನಿರ್ಮಾಣಕ್ಕಾಗಿ ಹೊನ್ನಾವರದ ತಹಸೀಲ್ದಾರರು ವರಾಂಡ, ಛಾವಣಿ, ಶಿಖರ ಮತ್ತು ನೆಲದ ಚಪ್ಪಡಿಗಳನ್ನು ಬಂಡಿಯಲ್ಲಿ ಸಾಗಿಸಿದ್ರಂತೆ. ಇಲ್ಲಿರುವಂತಹ ಈ ಜೈನ ಬಸದಿ ವಿಶೇಷ ಅಂತಂದ್ರೆ ಬಹುಶಃ ಎಲ್ಲರಿಗೂ ಗೊತ್ತಿರುತ್ತೆ. ಈ ಶಿಲೆಗಳಲ್ಲಿ ನೀವು ನೋಡಿರಬಹುದು, ಈ ಶಿಲೆ ಏನು ಕಾಣಿಸ್ತಾ ಇದೆ ಅದರಲ್ಲೆಲ್ಲ ಶಾಸನವನ್ನ ಬರೆದಿರ್ತಾರೆ. ಅಂದ್ರೆ ಈ ದೇವಾಲಯ ಯಾವ ಸಮಯದಲ್ಲಿ ಕಟ್ಟಲಾಗಿತ್ತು ಅಥವಾ ಯಾವ ಸಮಯದಲ್ಲಿ ಈ ಕಲ್ಲುಗಳನ್ನು ತಂದಿಲಾಗಿತ್ತು, ಹಾಗೆ ಯಾವ ಸಮಯದಲ್ಲಿ ಇಲ್ಲಿ ಇದನ್ನ ಸ್ಥಾಪನೆ ಮಾಡಲಾಯಿತು, ಇದೆಲ್ಲದರ ಬಗ್ಗೆ ಅದರಲ್ಲಿ ಬರೆದಿರ್ತಾರೆ ಅಂತ ನಾನು ಕೇಳ್ಪಟ್ಟಿದ್ದೀನಿ. ನೋಡಿ ಸ್ನೇಹಿತರೆ, ಇದೇ ಚತುರ್ಮುಖ ಬಸದಿ, ಅಂದ್ರೆ 4 ಮುಖಗಳ ಶಿಲ್ಪ. ಈ ದೇವಾಲಯವು 4 ಪ್ರವೇಶ ದ್ವಾರಗಳನ್ನು ಕೂಡ ಹೊಂದಿದೆ ಮತ್ತು ಜೀನ್, ಋಷಭನಾಥ, ಅಜಿತನಾಥ, ಸಂಭವನಾಥ ಮತ್ತು ಅಭಿನಂದನಾಥರ ಜೀವನ ಗಾತ್ರದ ಚತುರ್ಮುಖ ವಿಗ್ರಹಗಳನ್ನು ಪ್ರತಿಷ್ಠಾಪಿಸುತ್ತಾರೆ. 4 ಕಾರ್ಡಿನಲ್ ದಿಕ್ಕುಗಳನ್ನು ಎದುರಿಸುತ್ತದೆ. ದೇವಾಲಯದ ಪ್ರತಿ ಸಭಾಂಗಣವು 4 ಕಂಬಗಳ ಚದರ ತಳದಿಂದ ಮತ್ತು ಕಮಲಗಳ ಕೆತ್ತನೆಗಳೊಂದಿಗೆ ಇದಕ್ಕೆ ಚಾಚಿದ ಆವರಣಗಳಿಂದ ಬಿಂಬಿಸಲಾಗಿದೆ. ದೇವಾಲಯದ ಪ್ರವೇಶದ್ವಾರದ 2 ಬದಿಯಲ್ಲಿ ಎತ್ತರದ ಕಿಟಕಿಗಳನ್ನು ಧರಿಸಿರುವ ಮತ್ತು ಪ್ರತಿಯೊಂದು ಕೋಲು ಮತ್ತು ನಾಗರ ಹಾವನ್ನು ಹಿಡಿದಿರುವ ದ್ವಾರಪಾಲನ ಅಲಂಕೃತ ವಿಗ್ರಹಗಳಿವೆ.
3 ದ್ವಾರಗಳಲ್ಲಿ ಕಮಲದ ಭಂಗಿಯಲ್ಲಿ ತೀರ್ಥಂಕರನ ವಿಗ್ರಹಗಳು ಮತ್ತು ನಾಲ್ಕನೆಯ ಮೇಲೆ ಗಜಲಕ್ಷ್ಮಿಯ ಚಿತ್ರವಿದೆ. ದೇವಾಲಯದ ಒಳಗೆ ಜ್ವಾಲಾಮಾಲಿನಿಯ ಗುಡಿ ಇದೆ. ದೇವಾಲಯವು ವೀರಭದ್ರ ಮತ್ತು ಗಣೇಶನ ಚಿತ್ರಗಳನ್ನು ಸಹ ಪ್ರತಿಷ್ಠಾಪಿಸುತ್ತಿವೆ. ಇದಿಷ್ಟು ನನಗೆ ತಿಳಿದಿರೋಂಥ ಈ ದೇವಾಲಯದ ಬಗ್ಗೆ ನಾನು ತಿಳ್ಕೊಂಡಿರೋಂಥ ವಿಷಯ. ಇದರಲ್ಲೇನಾದರೂ ಇನ್ನೂ ಹೆಚ್ಚಿನ ಮಾಹಿತಿ ನಿಮಗೇನಾದರೂ ಗೊತ್ತಿದ್ರೆ ನೀವು ಹೇಳ್ಬೋದು. ನಾನು ನೀಡಿರುವಂಥ ಮಾಹಿತಿ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ.